ಇನ್ನು ಇವಾಗ ಒಬ್ಬ ಕಲಾವಿದನಾಗಬೇಕಂತ ಬಂದಂಥವನು ನಾವು ಸಮಾಜನ ನೋಡ್ತಾ ಇರ್ತೀವಿ. ಒಂದು ಸಮಸ್ಯೆ ಆದರೆ ಸಾಕಪ್ಪ, ತುಂಬ ಡಿಪ್ರೆಷನ್ಸ್ ಆ್ಯಂಡ್ ಏನೋ ತಲೆ ಮೇಲೆ ಬಿದ್ದಂಗೆ ಆಗೋಗ್ಬಿಡ್ತದೆ. ಅಂಥವನ್ನೆಲ್ಲ ನೋಡಿದಾಗ ಸರ್ ನಿಮಗೆ ಒಂದು ಏನಾದರೂ ಹೇಳಬೇಕು ಅವ್ರಿಗೆ ಅನ್ನೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಇವತ್ತೊಂದು ದಿವಸ ಕಳೆಯಕ್ಕೆ ಬಿಟ್ಬಿಡ್ಬೇಕು. ಇವತ್ತೊಂದು ದಿವಸ ಕಳೆಯಕ್ಕೆ ಬಿಟ್ಬಿಡ್ಬೇಕು. ರಾತ್ರಿ ಮಲಗಿ, ಬೆಳಗ್ಗೆ ಎದ್ದೇಳಿ. ಆವಾಗ ಆ ಆ ಪ್ರಾಬ್ಲಮ್ದು 50% ಕಡಿಮೆ ಆಗಿರುತ್ತೆ. ಇನ್ನು 50% ನೆಕ್ಸ್ಟ್ ಡೇ ನೋಡ್ಕೋಬೋದು. ಸೊ ಇಮ್ಮಿಡಿಯೇಟಾಗಿ ನಾವು ಡಿಸಿಷನ್ ತಗೊಳ್ಳೋ ಅವಶ್ಯಕತೆಯೇ ಇಲ್ಲ. ಯಾರಿಗೂ ಏನೂ ಹಾರ್ಮ್ ಆಗಲ್ಲ. ನೋಡಿ, ನೀವು ತುಂಬ ದೊಡ್ಡ ಕ್ರೈಮ್ ಮಾಡಿಬಿಟ್ರಿ ಅಂದರೆ ಮಾತ್ರ ನಿಮಗೆ ಪ್ರಾಬ್ಲಮ್ ಬರುತ್ತೆ. ಅದು ಬಿಟ್ಟರೆ ಬೇರೆ ಯಾವ ಪ್ರಾಬ್ಲಮಲ್ಲಿ ನಿಮ್ಮ ಜೀವ ಹೋಗುವಂಥ ಸಮಸ್ಯೆ ಅಂತ ಬರೋದೇ ಇಲ್ಲ. ಸೊ ಅದನ್ನು ಅರ್ಥ ಮಾಡ್ಕೋಬೇಕು ಅಷ್ಟೇ. ಯಾವುದೇ ಡಿಸಿಷನ್ ಆ ಟೈಮಲ್ಲಿ ಮಾಡಬಾರ್ದು. ಒಂದು ದಿವಸ ಬಿಟ್ಬಿಡಿ, ಮಲ್ಕೊಳ್ಳಿ, ಹೆಂಗೋ ಮಲ್ಕೊಳ್ಳಿ, ನೆಕ್ಸ್ಟ್ ಡೇ ಎದ್ದೋಳಿ. 60 to 70% ಅದರದ್ದು ಟೆನ್ಷನ್ ಕಡಿಮೆ ಆಗಿಬಿಟ್ಟಿರ್ತದೆ ಅಷ್ಟೇ. ಏನು ಮಾಡಬಾರ್ದು, ಸುಮ್ಮನೆ ಆ ಕೂತ್ಕೊಂಡ್ಬಿಡ್ಬೇಕು. ಕ್ಷಣಕ್ಕೆ ನಾವು ರಿಯಾಕ್ಟ್ ಆ ಮಾಡಬಾರ್ದು. ಕ್ಷಣಕ್ಕೆ ಏನು ಮಾಡಬೇಡಿ, ಯಾರ ಹತ್ರನೂ ಮಾತಾಡಬೇಡಿ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಫಸ್ಟ್ ಈ ಮೊಬೈಲ್ ಫೋನ್ಸ್, ಟೆಲಿವಿಷನ್ಸ್ ಯಾವುದು ಕನೆಕ್ಷನ್ ಇರಬಾರ್ದು, ದೂರ ಇಡಬೇಕು. ಅದರಿಂದ ದೂರ ಇರಬೇಕು. ನೀವು ಸುಮ್ಮನೆ ಕೂತ್ಕೊಂಡಿದ್ರೆ ಇಂಟ್ರೋಸ್ಪೆಕ್ಟಿವ್ ಆಗುತ್ತೆ. ಸೊ ನಾವು ತಪ್ಪು ಮಾಡಿದರೆ ಮಾತ್ರ ಆ ಥರ ಆಗೋದು. ಸೊ ತಪ್ಪು ಮಾಡಿಬಿಟ್ಟಿದ್ದೀವಿ, ಏನು ನೆಕ್ಸ್ಟ್? ಅದಕ್ಕೂ ಸೊಲ್ಯೂಷನ್ ಇರುತ್ತೆ. ನಿಧಾನವಾಗಿ ಕೂತ್ಕೊಂಡ್ರೆ ಸೊಲ್ಯೂಷನ್ ತಲೆಗೆ ಬರುತ್ತೆ. ಅರ್ಜೆಂಟ್ ಮಾಡಿದ್ರೆ ಏನು ಬರಲ್ಲ ಕೈಗೆ. ನಿಜ ಸರ್, ಒಳ್ಳೆ ಮಾತು ಆ್ಯಕ್ಚುಲಿ. ಅಂದರೆ ನಾವು ಕ್ಷಣದಲ್ಲಿ ನಾವೇನೇನೋ ತಿಳ್ಕೊಂಬಿಡ್ತೀವಿ, ಅದೇನೋ ರಿಯಾಕ್ಟ್ ಆಗ್ಬಿಡ್ತೀವಿ ನಾವು. ಆ ರಿಯಾಕ್ಟೇ ಏನಾಗುತ್ತೆ, ದೊಡ್ಡದೊಂದು ಸಮಸ್ಯೆಯಾಗಿ ನಮ್ಮನ್ನು ಕಾಡ್ತಾ ಹೋಗುತ್ತೆ ಅದು. ನಾವು ಆ ಕ್ಷಣ ನಾವು ಸುಮ್ಮನೆ ಇದ್ದರೆ ಎಲ್ಲವೂ ಕೂಡ ತಾನಾಗಿಯೇ ಅಂದರೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನಿಜ ಅದು, ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಅದು ತಿಳ್ಕೊಬೇಕಾದಂಥದ್ದು.